ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಟೊಮೆಟೊ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಟೊಮಾಟೊ 4 ಕಟ್ ಮಾಡ್ಕೋಬೇಕು. ಆಮೇಲೆ ಕೊತ್ತಂಬರಿ, ಆಮೇಲೆ 2 ಟೇಬಲ್ ಸ್ಪೂನ್ ಎಳ್ಳು, ಗೋಧಿ ಹಿಟ್ಟು, ಎಲ್ಲನೂ ತಗೊಂಡು ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕಾಯ್ದ ಮೇಲೆ 1/2 ಟೇಬಲ್ ಸ್ಪೂನ್ ಜೀರಿಗೆ, ಆಮೇಲೆ ಈರುಳ್ಳಿ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ರೆಡ್ ಆಗಿ ಫ್ರೈ ಮಾಡಿ. ಈರುಳ್ಳಿ ಎಲ್ಲ ರೆಡ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, 1/2 ಟೇಬಲ್ ಸ್ಪೂನ್. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಮಾಡಿ. ಫ್ರೈ ಆದಮೇಲೆ ಟೊಮಾಟೊ ಹಾಕಿ, ಕಟ್ ಮಾಡಿರೋ ಟೊಮಾಟೊ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಿ. ಟೊಮಾಟೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಇವಾಗ 1/2 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ, 2 ಟೇಬಲ್ ಸ್ಪೂನ್ ಖಾರ ಹಾಕಿ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಅಜೀವನ ಹಾಕಿ, ಜೀರಿಗೆ ಪೌಡರ್ ಹಾಕಿ 1 ಟೇಬಲ್ ಸ್ಪೂನು, ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಖಾರ, ಅರಿಶಿನ, ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮಾಟೊ ಎಲ್ಲ ಚೆನ್ನಾಗಿ ಕುದಿಬೇಕು. ಟೊಮಾಟೊ ಮೆತ್ತಗಾಗುವವರೆಗೂ ಮಿಕ್ಸ್ ಮಾಡಿ. ಟೊಮಾಟೊ ಗ್ರೇವಿ ಮೃದುವಾಗಿ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತ. ಈ ಥರ ಎಲ್ಲನೂ ಮೃದುವಾಗಿ ಮಾಡಿಕೊಂಡು ಮೆತ್ತಗಾಗ್ತಾಯಿದೆ ನೋಡಿ. ಆದಮೇಲೆ ಎಳ್ಳು ತೊಗೊಂಡಿದ್ವಲ್ಲ, 2 ಟೇಬಲ್ ಸ್ಪೂನ್ ಎಳ್ಳು ಹಾಕ್ಕೊಳ್ಳಿ ಮೇಲ್ಗಡೆ. ಎಳ್ಳು ಹಾಕಿದ ಮೇಲೆ ಮಿಕ್ಸ್ ಮಾಡಿ. ಎಳ್ಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಟೊಮಾಟೊ ಜೊತೆಗೆ. ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೊಮಾಟೊ ಗ್ರೇವಿ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಪರೋಟ ಆಗುತ್ತೆ. ನೋಡಿ
ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಆಮೇಲೆ ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದರಲ್ಲಿ ಫ್ರೈ ಆಗಿದ್ದ ಟೊಮಾಟೊ ಮಿಕ್ಸ್ ಮಾಡಿ ಚೆನ್ನಾಗಿ ಮೃದುವಾಗಬೇಕು ಟೊಮಾಟೊ ಎಲ್ಲ, ಅಂದ್ರೇ ಹಿಟ್ಟಲ್ಲಿ ಕಲಿಯುತ್ತೆ. ಇವಾಗ ಹಿಟ್ಟಿಗೆ ಮಿಕ್ಸ್ ಮಾಡಿ ಗೋಧಿ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಹಂಗೆ ಟೊಮಾಟೊ ಗ್ರೇವಿ ಅದರಲ್ಲಿ ಮಿಕ್ಸ್ ಮಾಡಿ ಕಲಿಸ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಅದು ಖಾರ ಅರಿಶಿನ ಎಲ್ಲಕ್ಕೂ ಕರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಯಾಕಂದರೆ ಗ್ರೇವಿ ಇರುತ್ತಲ್ಲ ಮೊದಲೇ ಹಿಟ್ಟಲ್ಲಿ ಅಳಿಸಾಗುತ್ತೆ. ಗಟ್ಟಿಯಾಗಿ ಕಲಿಸ್ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಬಿಟ್ಟು ಕಲಿಸ್ಕೊಳ್ಳಿ. ನೋಡಿ ಹಿಟ್ಟು ಈ ಥರ ರೆಡಿ ಆಯಿತು. ಚೆನ್ನಾಗಿ ಮೃದುವಾಗಿ ಆಗಬೇಕು ಹಿಟ್ಟು, ಈ ಥರ ನಾದ್ಕೊಳ್ಬೇಕು. ಈಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾದ್ಕೊಳ್ಳಿ, ಚೆನ್ನಾಗಾಗುತ್ತೆ ಹಿಟ್ಟು. ಮೃದುವಾಯಿತು ನೋಡಿ. ಹಿಟ್ಟು ಮೃದುವಾದಮೇಲೆ ಸ್ವಲ್ಪ ಉಂಡೆ ಮಾಡಿಕೊಂಡು ಲಾಟಣಿಗೆಯಿಂದ ಮಾಡಬೇಕು. ಇವಾಗ ಪರೋಟ ಮಾಡಬೇಕು. ಲಾಟಣಿಗೆ ಇರುತ್ತಲ್ಲೋ ಅದರಿಂದ ಲಾಟಿಸ್ಕೊಳ್ಬೇಕು. ಈ ಥರ ಚೆನ್ನಾಗಿ ಲಾಟಿಸ್ಕೊಂಡು ರೌಂಡಾಗಿ ಸಣ್ಣದಾಗಿ ಪರೋಟನ ರೆಡಿ ಮಾಡ್ಕೋಬೇಕು. ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಾಟಣಿಗೆಯಿಂದ ಲಾಟಿಸ್ಕೊಳ್ಳಿ, ಇಲ್ಲಾಂದರೆ ಮೆತ್ಕೊಂಡು ಬಿಡುತ್ತೆ, ಅದು ಚೆನ್ನಾಗಿ ಬರಲ್ಲ. ನೋಡಿ ಎಷ್ಟು ರೌಂಡ್ ಆಯಿತು ಅಂತ. ಇವಾಗ ತವಾ ಇಟ್ಟಿದ್ವಿ ಬಿಸಿ ಮಾಡೋಕ್ಕೆ, ಬಿಸಿಯಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಬಿಸಿ ಆದಮೇಲೆ ತವಾ ಮೇಲೆ ಪರೋಟನ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಫುಲ್ ಇಟ್ಟರೆ ಎಲ್ಲ ಹೊತ್ತೋಗ್ಬಿಡುತ್ತೆ. ಇವಾಗ ತಿರ್ಸ್ಕೊಳ್ಳಿ. ಮೇಲ್ಗಡೆ ಎಣ್ಣೆ ಹಚ್ಚಿ ಮತ್ತೆ ತಿರುವು ಹಾಕಿ ಎಣ್ಣೆ ಹಚ್ಚಿ ನೋಡಿ. ತಿರುವು ಹಾಕಿ ಇನ್ನೊಂದು ಸಲ ಎಣ್ಣೆ ಹಚ್ಚಬೇಕು. ಎಷ್ಟಾಗುತ್ತೋ ಅಷ್ಟು ಎಣ್ಣೆ ಹಾಕಿ ಇವಾಗ ಬೇಯಿತು ನೋಡಿ ಎಷ್ಟು ಚೆನ್ನಾಗಿ. ಬನ್ನಿ ಪರೋಟ ಸವಿಯೋಣ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ಮೊಸರು ಜೊತೆ ತೊಗೊಳ್ಬೇಕು. ಪರೋಟ ಜೊತೆ ಮೊಸರಿದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮಾಟೊ ಪರೋಟಕ್ಕೆ ಮೊಸರು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಮೊಸರು ತಗೊಳ್ಳಿ. ಬನ್ನಿ ಪರೋಟ ತಿನ್ನೋಣ ಟೇಸ್ಟಿಗೆ ಅಂತ.